ಈ ಒಂದು ವಿಡಿಯೋವನ್ನ ಹೆಚ್ಚಿನ ಜನಕ್ಕೆ ಖಂಡಿತ ಶೇರ್ ಮಾಡಿ. ವರ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್ ಏನು ಸ್ವಾಮಿ ವಿವೇಕಾನಂದರ ಕೋಟ್ ಇದೆ, ಆ ಒಂದು ವಿಚಾರ ಏನಂದ್ರೆ ಜ್ಞಾನ ಜಗತ್ತನ್ನ ಆಳ್ತದೆ. ಸೊ ಇವತ್ತಿಗೂ ಕೂಡ ಜ್ಞಾನವೇ ಜಗತ್ತನ್ನ ಆಳ್ತಾ ಇರೋದು, ಅಂದಿನಿಂದ ಇಂದಿನವರೆಗೂ ಕೂಡ. ಬಸವಣ್ಣನವರ ಏನು ಅನುಭವ ಮಂಟಪ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಿಮಗೆ ಇವತ್ತಿಗೂ ಕೂಡ ಎಷ್ಟು ಇಷ್ಟ ಅಲ್ವಾ? ನಮಗೆ ಎಷ್ಟು ವಿಚಾರಗಳು, ಎಷ್ಟು ಜ್ಞಾನ ನಮಗೆ ಆ ಒಂದು ಜ್ಞಾನ ಧಾರೆಯಾಗಿ ವಚನಗಳು ಇವತ್ತಿಗೂ ಕೂಡ ಅಕ್ಷರಶಃ ನಮಗೆ ತುಂಬಾ ವಿಚಾರಗಳನ್ನ ಕಲಿಸ್ತದೆ, ಮತ್ತೆ ಜೀವನಕ್ಕೆ ಹತ್ತಿರವಾದಂತ ಅಂಶಗಳನ್ನ ತಿಳಿಸ್ತದೆ. ಸೊ ಜೊತೆಗೆ ಏನು ಯಾವುದೇ ಜಾತಿ, ಮತ, ಪಂಥ, ಧರ್ಮ ಯಾವುದೇ ಅಂತರವಿಲ್ಲದೆ ನಡೀತಾ ಇದ್ದಂತ ಒಂದು ಅನುಭವ ಮಂಟಪ ಸಾಕಷ್ಟು ಜನಕ್ಕೆ ಮಾರ್ಗದರ್ಶಿಯಾಗಿ ಇತ್ತು, ಮತ್ತೆ ಸಮಾಜಕ್ಕೂ ಕೂಡ ಸಾಕಷ್ಟು ಅಂಶಗಳನ್ನ ತಿಳಿಸ್ತಾ ಇತ್ತು. ಸೊ ಈಗ ನಮ್ಮ ತಿಪ್ಟೂರಿನಲ್ಲಿ ಜ್ಞಾನಧಾರೆ ಅಂತಕ್ಕಂಥ ಈ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ಆ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇದರ ಒಂದು ಮೋಟೋ ಏನು ಅಂತಂದ್ರೆ ಜನತೆಗೆ ಜ್ಞಾನ, ಸಮಾಜಕ್ಕೆ ಅರಿವು ಅಂತಕ್ಕಂಥ ವಿಚಾರ. ಸೊ ನಾವುಗಳು ಎಲ್ಲ ಸಂಗಡಿಗರುಗಳು ಸೇರಿ ಈ ಒಂದು ಜ್ಞಾನಧಾರೆ ಅಂತಕ್ಕಂಥ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ತಿಂಗಳಿಗೊಂದು ಪುಸ್ತಕ ಪರಿಚಯ ಅಂತ ಹೇಳಿ. ಈಗಾಗಲೇ ನಮ್ಮ ಪಕ್ಕದ ತಾಲೂಕು ಆಗಿರ್ತಕ್ಕಂಥ ಏನು ತುರುವೇಕೆರೆ ಇದೆ, ಆ ತುರುವೇಕೆರೆಯಲ್ಲಿ 198 ಒಂದು ಸಂಚಿಕೆಯನ್ನ ಮಾಡಿದರೆ, ಸಾಕಷ್ಟು ಹತ್ತಿರ 16-17 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅವರು ಯಾರು ಅಲ್ಲ, ರೈಲ್ವೆ ರಾಮಚಂದ್ರು ಅಂತ ಹೇಳಿ. ಸೊ ಆ ರೈಲ್ವೆ ರಾಮಚಂದ್ರ ಸರ್ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಇದೇ ನವೆಂಬರ್ ತಿಂಗಳು ಏನು ಮಕ್ಕಳ ದಿನಾಚರಣೆ ಮತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಒಂದು ವಿಚಾರವಾಗಿ ಸಾಹಿತ್ಯ ಪರಿಷತ್ತಿನ ಒಂದು ಸಾಹಿತ್ಯದ ಆಸಕ್ತಿ ಸಾಕಷ್ಟು ಈ ನವೆಂಬರ್ ತಿಂಗಳಲ್ಲಿ ನೀವು ಗಮನಿಸಬಹುದು, ಪ್ರತಿ ವರ್ಷವೂ ಕೂಡ ಇರ್ತದೆ. ಸೊ ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ 15ನೇ ತಾರೀಕು ಅಂದ್ರೆ 14ನೇ ತಾರೀಕು ಆಗ್ಲಿಲ್ಲ, 15ನೇ ತಾರೀಕು ನಾವು ಮಕ್ಕಳನ್ನೇ ಜೋಡಿಸ್ಕೊಂಡು ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ. ಮಕ್ಕಳೇ ಈ ಒಂದು ಪುಸ್ತಕವನ್ನ ಪರಿಚಯವನ್ನ ಮಾಡ್ತಾರೆ ಈ ಒಂದು ತಿಂಗಳು. ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ನಿಂದ ಎಲ್ಲ ಒಂದು ಸಾಹಿತ್ಯದ ಆಸಕ್ತಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ಒಂದು ಪುಸ್ತಕವನ್ನ ಪರಿಚಯ ಮಾಡ್ತಕ್ಕಂಥ ಒಂದು ವಿಚಾರ ಬರ್ತದೆ. 2ನೇ ಶನಿವಾರ 6:30 7:00 ಪ್ರತಿ 1 ಗಂಟೆ 2ನೇ ಶನಿವಾರ ಪ್ರತಿ ತಿಂಗಳು ಕೂಡ ಈ ಒಂದು ಕಾರ್ಯಕ್ರಮ ಮುಂದುವರಿತಾನೆ ಇರ್ತದೆ. ನೀವು ಕೂಡ ಬಂದು ಸೇರ್ಕೋಬಹುದು. ಸ್ಥಳ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಸಭಾಂಗಣದಲ್ಲಿ. ಸೊ ಈ ಒಂದು ವಿಡಿಯೋವನ್ನ ನೀವು ಕೂಡ ನೋಡ್ಬೋದು, ಬಂದು ಭಾಗವಹಿಸಿ. ಜೊತೆಗೆ ಆ ವಿಡಿಯೋವನ್ನ ಪ್ರಸಾರವನ್ನ ನವಿ ಟೈಮ್ಸ್ ಅಲ್ಲಿ ಜ್ಞಾನಧಾರೆ ಅಂತಕ್ಕಂಥ ಪ್ಲೇ ಲಿಸ್ಟ್ ಏನೇ ಮಾಡಿದೀವಿ, ಆ ಒಂದು ಪ್ಲೇ ಲಿಸ್ಟ್ ಅಲ್ಲೂ ಕೂಡ ನೀವು ನೋಡ್ಬೋದು. ಬನ್ನಿ, ಸಮಾಜವನ್ನ ಒಗ್ಗೂಡಿಸೋಣ, ಜ್ಞಾನವಂತರಾಗೋಣ, ವಿದ್ಯಾವಂತರಾಗೋಣ. ಸೊ ಜ್ಞಾನವನ್ನ ನಾವು ಪಡೆದುಕೊಳ್ಳೋಣ. ಎಷ್ಟೇ ವಿಷಯವನ್ನ ಕಲಿತರೂ ಕೂಡ ಸಾಲದು. ಬದುಕು ಇರೋವರೆಗೂ ಕೂಡ ಒಂದು ಜೀವನವನ್ನ ನಡೆಸೋದಕ್ಕೆ ತುಂಬಾ ಜ್ಞಾನದ ಅವಶ್ಯಕತೆ ತುಂಬಾ ಇದೆ. ನೀವು ಬನ್ನಿ, ನಿಮ್ಮ ಮಕ್ಕಳನ್ನು ಕೂಡ ಕರೆತನ್ನಿ, ನಿಮ್ಮ ಸ್ನೇಹಿತರನ್ನು ಕರೆತನ್ನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.